ಕಾವೇರುತ್ತಾ ಇದೆ ಉಪಕದನ ಕಣ. ಗೆಲ್ಲೋದಕ್ಕೆ ನಾಯಕರ ನಾನಾ ತಂತ್ರ. ಎರಡೂ ಕಡೆ ನಮ್ಮದೇ ಗೆಲುವು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇದೇ ವೇಳೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಗ್ಯಾರಂಟಿಗಳ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿರೋ ಅವರು ಶಾಸಕರಿಗೆ ಐಪಿಎಲ್ ಟಿಕೆಟ್ ವಿಚಾರಕ್ಕೂ ಟೀಕಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಉಪಕದನದ ಕಣ ಜೋರಾಗಿರುವಂತಹ ಸಂದರ್ಭದಲ್ಲೇ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ತಂತ್ರ ಪ್ರತಿತಂತ್ರವನ್ನ ಹೂಡ್ತಾ ಇರುವಂಥದ್ದು ಉಪಕದನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಮಾತಾಡಿದರೆ ಎರಡೂ ಕಡೆ ನಮ್ಮದೇ ಗೆಲುವು ಅಂತ ಹೇಳಿದ್ದಾರೆ. ಇದೇ ವೇಳೆ ಗ್ಯಾರಂಟಿಗಳ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಶಾಸಕರಿಗೆ ಐಪಿಎಲ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಟೀಕಾಸ್ತ್ರ ಪ್ರಯೋಗ ಮಾಡಿದ್ದು, ನೂರಾರು ಕೋಟಿ ಖರ್ಚು ಮಾಡಿ ಗೆಲ್ತಾರೆ, ಆದರೆ ಶಾಸಕರಿಗೆ ಐಪಿಎಲ್ ಟಿಕೆಟ್ ಖರೀದಿ ಮಾಡೋದಕ್ಕಾಗೋದಿಲ್ವೇ ಅಂತ ಟೀಕೆ ವ್ಯಕ್ತಪಡಿಸಿದ್ದಾರೆ. ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಭಾಷೆಯ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅದನ್ನು ಯಾರ ಮೇಲೆ ಒತ್ತಡ ಹಾಕಬಾರ್ದು, ಯಾರ ಮೇಲೆ ಕೂಡ ಆ ಭಾಷೆ ಅಂತ ಹೇಳುವಂಥದ್ದನ್ನು ನಿಮ್ಮ ಅಧ್ಯಯನಕ್ಕೆ ಸೀಮಿತವಾಗಿರ್ಬೋದು, ಬೇರೆ ಮಾತುಕತೆಗೆ ಸೀಮಿತವಾಗಿರ್ಬೋದು, ಅದನ್ನು ಭಾರಿ ಬಲಾತ್ಕಾರವಾಗಿ ಹೇರಿಕೆಯೂ ಸಲ್ಲ, ಅದೇ ರೀತಿ ಅದನ್ನು ಡಿಲೀಷನ್ ಮಾಡುವಂಥದ್ದು ಸಲ್ಲ ಅಂತ ಹೇಳುವಂಥ ಒಂದು ವಾಸ್ತವಿಕವಾಗಿ ಇರುವಂಥದ್ದು. ಒಂದು ದೇಶಕ್ಕೆ ಒಂದು ದೇಶ ಭಾಷೆ, ರಾಜ್ಯಕ್ಕೆ ಒಂದು ರಾಜ್ಯ ಭಾಷೆ, ವಿಶೇಷವಾಗಿ ಜಾಗತಿಕ ಭಾಷೆಯಾಗಿ ಇಂಗ್ಲೀಷ್ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಆಲ್ಟುಗೆದರ್ ಹಿಂದಿಯನ್ನು ತೆಗಿಬಾರ್ದು ಅಂತ ಹೇಳುವಂಥದ್ದು ನಮ್ಮ ಒಂದು ವಾದ ಇದೆ. ಆದರೆ ಗ್ರೇಡ್ ಕೊಡಬೇಕೋ ಮಾರ್ಕ್ಸ್ ಕೊಡಬೇಕೋ ಅಂತ ಹೇಳುವಂಥದ್ದು ಒಂದು ದೊಡ್ಡ ಜಿಜ್ಞಾಸೆ. ಹಲವಾರು ಸಂದರ್ಭಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಕಳೆದ ಬಾರಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಹಿಂದಿ ಭಾಷೆಯ ಫೇಲ್ಯೂರ್ ಆಗಿಯೇ ಅವರ ಫ್ಯೂಚರ್ ಅವರದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಲವಾರು ರಾಜ್ಯಗಳಲ್ಲಿ ಆ ರಾಜ್ಯ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಮಾತ್ರ ಇರುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಪರಿಶೀಲನೆ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ರಲ್ಲಿ ತಪ್ಪಿಲ್ಲ. ಮತ್ತೊಮ್ಮೆ ನೋಡಿ, ಹಿಂದಿಂದ ಅದೆಲ್ಲ ಇತ್ತಲ್ಲ, ಈಗ ನೀವು ಏಕಾಏಕಿಯಾಗಿ ಅದನ್ನು ರದ್ದು ಮಾಡಿರುವಂಥದ್ದು ಸರಿಯಲ್ಲ. ಆದರೆ ಅಷ್ಟೇ ತೀವ್ರವಾಗಿ ಕನ್ನಡ ಭಾಷೆಯ ಅನುಷ್ಠಾನ, ಕನ್ನಡ ಶಾಲೆಗಳ ಒಂದು ವ್ಯವಸ್ಥೆಗಳನ್ನು ಉನ್ನತೀಕರಣಗೊಳಿಸುವಂಥದ್ದು ಇದನ್ನು ಕೂಡ ಮಾಡಬೇಕಲ್ಲ. ಏಕಾಏಕಿ ಇದ್ದದನ್ನು ಒಂದು ರೀತಿ ರದ್ದು ಮಾಡುವಂಥದ್ದು, ಏನು ನಿಜವಾಗಿ ಆಗಬೇಕಾದ ಅದಕ್ಕೆ ಬೇಕಾದಂಥ ಒತ್ತಡಗಳನ್ನು ಕೊಡಲಿರುವಂಥದ್ದು, ಇದು ರಾಜ್ಯ ಸರ್ಕಾರದ ಆ ಒಂದು ನಿಲುವಿನಲ್ಲೇ ಒಂದು ದ್ವಂದ್ವತೆ ಕಾಣ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸದಾನಂದ ಗೌಡರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಕ್ಷೇತ್ರಗಳ ಬಗ್ಗೆ ಅವರು ಮಾತಾಡಿದ್ರು. ಅಂದರೆ ಈ ಬೈ ಎಲೆಕ್ಷನ್ ನಡೀತಾ ಇರುವಂತಹ ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳು, ಅದೇ ರೀತಿಯಾಗಿ ಹಿಂದಿ ಅಂತರ್ಯುದ್ಧದ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದವರು. ಇನ್ನು ಐಪಿಎಲ್ ಟಿಕೆಟ್ ವಿಚಾರವಾಗಿ ಶಾಸಕರುಗಳು ದುಂಬಾಲು ಬೀಳ್ತಾ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.